Good evening, my dear students. Welcome to my YouTube channel. This is Professor Arun Giredi here. In yesterday's class, we have discussed about the company law and administrative subject. So let us continue the next part of company law and administrative subject. So that is capital of a company ಅಂತ ಕರಿತೀವಿ ನಾವು, ಕಂಪ್ನಿಯ ಬಂಡವಾಳ. ಸೊ ಇದು ನೆಕ್ಸ್ಟ್ ಯೂನಿಟ್. ಸೊ ಇದರ ಹೆಸರೇನ್ರಿ, ಕ್ಯಾಪಿಟಲ್ ಆಫ್ ಎ ಕಂಪ್ನಿ, ಕಂಪ್ನಿಯ ಬಂಡವಾಳ ಅಂತ ಕರಿತೀವಿ ನಾವು. ಸೊ ಲೆಟ್ ಅಸ್ ಡಿಸ್ಕಸ್ ಫಸ್ಟ್ ಮೀನಿಂಗ್ ಆಫ್ capital. So share capital means it is a amount contributed by the shareholder to company by issue of shares. Now what is the point given here? Share capital means it is amount contributed by the shareholders to the company by issue of shares. ಅಂದರೆ ಏನ್ರಿ, ಇಲ್ಲಿ ಅಮೌಂಟನ್ನು ಯಾರು ಇನ್ವೆಸ್ಟ್ ಮಾಡಿರ್ತಾರ, ಶೇರ್ ಹೋಲ್ಡರು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಷೇರು ಬಂಡವಾಳ ಅಂತ ಕರಿತೀವಿ. ಸೊ ಶೇರ್ ಕ್ಯಾಪಿಟಲ್ ಮೀನ್ಸ್ ಇಟ್ ಈಸ್ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ಹೂಮ್, ಶೇರ್ ಹೋಲ್ಡರ್ ಟು ದಿ ಕಂಪ್ನಿ. ಐ ರಿಪೀಟ್ ಒನ್ ಸೆಕೆಂಡ್. ಸೊ ಶೇರ್ ಹೋಲ್ಡರ್ ಈಸ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದ ಕಂಪ್ನಿ. ಸೊ ದ್ಯಾಟ್ ಇನ್ವೆಸ್ಟ್ಮೆಂಟ್ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್ ಅಂತ ನಾವಲ್ಲಿ ಕರಿತೇವೆ. ಸೊ ಕನ್ನಡ ಏನಂತ ಕೊಟ್ಟಾರೆ ನೋಡ್ರಿ, ಇಲ್ಲಿ ಕ್ಲಿಯರ್ ಇದೆ. ಷೇರು ಬಂಡವಾಳ ಎಂದರೆ ಷೇರುದಾರರು ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ ಹಣ ಅಂತ ನಾವಲ್ಲಿ ಕರಿತೇವೆ. ಸೊ ಕ್ಲಿಯರಾಗಿ ಕೊಟ್ಟಾರೆ ಕನ್ನಡದಾಗೆ. ಸೊ ಏನಂತ ಐತ್ರಿ, ಷೇರು ಬಂಡವಾಳ ಅಂದರೆ ಷೇರುದಾರರು ಕಂಪ್ನಿಯಲ್ಲಿ ಹೂಡಿಕೆ ಮಾಡಿದ ಬಂಡವಾಳಕ್ಕೆ ನಾವು ಏನಂತ ಕರಿತೀವಿ, ಷೇರು ಬಂಡವಾಳ ಅಂತ ಕರಿತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ದ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್. ಸೊ ಷೇರು ಬಂಡವಾಳದಲ್ಲಿನ ಪ್ರಕಾರಗಳು ಯಾವ ಅದಾವ ಅನ್ನೋದನ್ನು ನೋಡೋಣ. ಸೊ ಇಟ್ ಈಸ್ ಕಾಲ್ಡ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್, ಷೇರು ಬಂಡವಾಳದ ಪ್ರಕಾರಗಳು. ಸೊ ದ ಫಸ್ಟ್ ಒನ್ ಗಿವನ್ ಆ್ಯಸ್ ಅ ಅಥರೈಸ್ ನಾಮಿನಲ್ ಆರ್ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಯಾವ್ದು ರೀ, ಅಥರೈಸ್ ಅಥವಾ ನಾಮಿನಲ್ ಅಥವಾ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕರಿತೇವೆ ನಾವು. ಸೊ ಮೂರದವ, ಇದು ಕನ್ನಡದಲ್ಲಿ ಏನಂತ ಕರಿತಾರಂದ್ರೆ ಅಧಿಕಾರಯುತವಾದ ಬಂಡವಾಳ, ನಾಮ ಬಂಡವಾಳ ಅಥವಾ ನೋಂದಾಯಿತ ಬಂಡವಾಳ ಅಂತ ಕರಿತೇವೆ. ಸೊ ದೇರ್ ಆರ್ ತ್ರೀ ನೇಮ್. ಸೊ ವಾಟ್ ಆರ್ ದೋಸ್? ಅಥರೈಸ್ ಕ್ಯಾಪಿಟಲ್, ದೆನ್ ಏನಂತ ಕರಿತೀವಿ ನಾವು, ಎರಡನೇದು ನಾಮಿನಲ್ ಕ್ಯಾಪಿಟಲ್, ಆ್ಯಂಡ್ ಥರ್ಡ್ ಒನ್ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂತ ಕರಿತೇವೆ. ಯಾವುದ್ರಿ, ನೋಂದಾಯಿತ ಬಂಡವಾಳ. ಸೊ ವಾಟ್ ಈಸ್ ಅಥರೈಸ್ ಕ್ಯಾಪಿಟಲ್? So let us discuss. Authorized capital means it is a maximum amount of capital. Here point is given. It is a maximum amount of capital which a company is authorized to raise from public. So what is the point here? It is a maximum amount of capital which is authorized to raise from the public by issue of shares. Now what they try to say that by issuing shares, so the company is going to collect the money. That money is maximum in nature. ಅಂದರೆ ಗರಿಷ್ಠ ಬಂಡವಾಳ ಅಂತ ಕರಿತೀವಿ. ಆ್ಯಂಡ್ ಇಟ್ ಶುಡ್ ಬಿ ಮೆನ್ಷನ್ ಇನ್ ಕ್ಯಾಪಿಟಲ್ ಕ್ಲಾಸ್ ಆಫ್ ಮೆಮೊರಂಡಮ್ ಅಂತ ಕರಿತೀವಿ ನಾವು. ಈ ಹಣವನ್ನು ಎಲ್ಲಿ ಮೆನ್ಷನ್ ಮಾಡಿರ್ತಾರೆ, ಕ್ಯಾಪಿಟಲ್ ಕ್ಲಾಸ್ ಆಫ್. ಐ ರಿಪೀಟ್ ಒನ್ ಸೆಕೆಂಡ್. ಇಟ್ ಈಸ್ ಅ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ವಿಚ್ ಈಸ್ ಅಥರೈಸ್ ಟು ರೈಸ್ ಫ್ರಮ್ ಪಬ್ಲಿಕ್ by issue of shares. In simple word, by issuing shares to the public, the firm is going to raise maximum money from public. That money is considered as a authorized capital, and it should be mentioned in capital clause of memorandum anta navalli kariತೀವಿ. It is also known as nominal value of share or registered capital. So ಕನ್ನಡದಾಗ ಏನಂತ ಕೊಟ್ಟಾರ ನೋಡೋಣ. ಸೊ ಕನ್ನಡದಲ್ಲಿ ಏನಂತ ಕೊಟ್ಟಾರ ಅಂದರೆ, ಸಾರ್ವಜನಿಕರ ಬಂಡವಾಳ ಹೆಚ್ಚು ಪ್ರಮಾಣದಲ್ಲಿ ಪಡೆಯುವುದು ಷೇರು ಮಾರಾಟದ ಮುಖಾಂತರ ಹಾಗೂ ಮನವಿ ಪತ್ರದ ಬಂಡವಾಳ ಕಲಮಿನಲ್ಲಿ ಇದನ್ನು ನಾವು ಸೂಚಿಸುತ್ತೇವೆ. ಸೊ ಷೇರು ನಾಮ ಮೌಲ್ಯ ಅಥವಾ ನೋಂದಾಯಿತವಾಗಿರಬೇಕು. ಇದಕ್ಕೆ ನಾವೇನಂತ ಕರಿತೀವಿ, ಅಧಿಕೃತ ಬಂಡವಾಳ ಅಂತ ಕರಿತೀವಿ. ಸೊ ಏನು ಹೇಳ್ತಾರೆ ರೀ, ಸೊ ಕ್ಯಾಪಿಟಲ್ ವಿಚ್ ಈಸ್ ರೈಸ್ ಫ್ರಮ್ ಪಬ್ಲಿಕ್ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಪ್ರಮಾಣದಲ್ಲಿ ಸಾರ್ವಜನಿಕರಿಂದ, ಇಲ್ಲಿ ಪಾಯಿಂಟ್ ಕ್ಲಿಯರ್ ಆಗಿ ಕೊಟ್ಟ ನೋಡಿ, ಗರಿಷ್ಠ ಪ್ರಮಾಣದಲ್ಲಿ ಸಾರ್ವಜನಿಕರಿಂದ ಪಡೆಯಬಹುದಾದ ಬಂಡವಾಳಕ್ಕೆ ನಾವೇನಂತ ಕರಿತೀವಿ, ಅಧಿಕಾರಯುತವಾದ ಬಂಡವಾಳ ಅಂತ ಕರಿತೀವಿ. ಸೊ ಷೇರುದಾರರಿಂದ ಗರಿಷ್ಠ ಪ್ರಮಾಣದಲ್ಲಿ ನಾವು ಬಂಡವಾಳವನ್ನು ಪಡ್ಕೊಳ್ಳೋದು ಅಂತ ಕರಿತೀವಿ ನಾವು. ಸೊ ಪಬ್ಲಿಕ್ ಕಡೆಯಿಂದ. ಸೊ ಯಾವ ರೀತಿ ಪಡೆಯಬಹುದು ಅಂದರೆ ಬೈ ಇಶ್ಯೂ ಆಫ್ ಶೇರ್ಸ್ ಮುಖಾಂತರ ಪಡೆಯಬಹುದು. ಮತ್ತು ಅದನ್ನು ನಾವು ಎಲ್ಲಿ ಬರೀಬೇಕು ಅಂದರೆ, ಇಟ್ ಶುಡ್ ಬಿ ರಿಟರ್ನ್ ಇನ್ ಮೆಮೊರಂಡಮ್. ಅದರಲ್ಲೂ ಕ್ಯಾಪಿಟಲ್ ಕ್ಲಾಸು ಬರೀಬೇಕು. ಮನವಿ ಪತ್ರದ ಬಂಡವಾಳದ ಕಲಮಿನಲ್ಲಿ ಇದನ್ನು ಬರೆಯಲಾಗುತ್ತದೆ ಅಂತ. ಸೊ ಎರಡು ಪಾಯಿಂಟ್ ನೆನಪಿಟ್ಕೋರಿ. ಸಾರ್ವಜನಿಕರಿಂದ ಗರಿಷ್ಠ ಪ್ರಮಾಣದಲ್ಲಿ ಬಂಡವಾಳ ಪಡೆಯುವುದು ಫಸ್ಟ್ ಪಾಯಿಂಟ್ ಇದು. ಸಾರ್ವಜನಿಕರಿಂದ ಗರಿಷ್ಠ ಪ್ರಮಾಣದಲ್ಲಿ ಬಂಡವಾಳ ಪಡೆಯುವುದು ಹಾಗೂ ಮನವಿ ಪತ್ರದ ಬಂಡವಾಳದ ಕಲಮಿನಲ್ಲಿ ಇದನ್ನು ಬರೆಯಬೇಕು. ಮನವಿ ಪತ್ರದ
ಯಾವ ಕಲಮಿನಲ್ಲಿ ಬರೀಬೇಕು ರೀ? ಬಂಡವಾಳದ ಕಲಮಿನಲ್ಲಿ ಬರೆಯಬೇಕು. ಸೊ ಇದಕ್ಕೆ ಯಾವ ಕ್ಯಾಪಿಟಲ್ ಅಂತ ಕರಿತೀವಿ ನಾವು? ಅಥರೈಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದ ಪಾಯಿಂಟ್? ಮೇನ್ ಪಾಯಿಂಟ್ ಐ ಹ್ಯಾವ್ ಎಕ್ಸ್ಪ್ಲೇನ್. ಅಥರೈಸ್ ಕ್ಯಾಪಿಟಲ್ ಮೀನ್ಸ್ ಇಟ್ ಈಸ್ ಅ ಕ್ಯಾಪಿಟಲ್ issued by a public, issued from a public, and it should be mentioned in memorandum. Okay, ಇದು ಫಸ್ಟ್ ಇದಾಯಿತು, ಕ್ಯಾಪಿಟಲ್ ಆಯಿತು. ಸೆಕೆಂಡ್ ಒನ್ ಈಸ್ ಕಾಲ್ಡ್ ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು. ಇಶ್ಯೂಡ್ ಅಂದರೆ ನೀಡಿಕೆ ಅಂತ. ಸೊ ಪಾಯಿಂಟ್ ಇದೆ, ಇಶ್ಯೂಡ್ ಕ್ಯಾಪಿಟಲ್ ಮೀನ್ಸ್ ನೀಡಿಕೆ ಬಂಡವಾಳ ಅಂತ ನಾವಲ್ಲಿ ಕರಿತೀವಿ. ಇಶ್ಯೂಡ್ ಕ್ಯಾಪಿಟಲ್ ಮೀನ್ಸ್ ನೀಡಿಕೆ ಬಂಡವಾಳ. ಸೊ ವಾಟ್ ಈಸ್ ಇಶ್ಯೂಡ್ ಕ್ಯಾಪಿಟಲ್? ಇಟ್ ಈಸ್ ಕ್ಲಿಯರ್ಲಿ ಮೆನ್ಷನ್. ಕಂಪ್ನಿ ನೀಡ್ ನಾಟ್ ಇಶ್ಯೂ ದ ಎಂಟೈರ್ ಅಥರೈಸ್ ಕ್ಯಾಪಿಟಲ್ ಟು ಪಬ್ಲಿಕ್ for subscription. So company need not issue entire amount authorized capital to public for subscription. Usually the company issue only part of a capital to public for subscription. It is called as a issued capital. Here two words they have to explain very clearly. The firm is not issued entire capital to public. ನೋಡಿ ಪಾಯಿಂಟ್ ಏನು ಅಂದರೆ, ಕಂಪ್ನಿದವ್ರು ₹100 ಮಾರಾಕ್ತಾರೆ ಅಂದರೆ ಎಲ್ಲನೂ ಮಾರಂಗಿಲ್ಲ ಅವರು ಪಬ್ಲಿಕ್ಕಿಗೆ. ಸೊ ದ ಪಾರ್ಟ್ ಆಫ್ ಕ್ಯಾಪಿಟಲ್ ಈಸ್ ಇಶ್ಯೂಡ್. ಫಾರ್ ಎಕ್ಸಾಂಪಲ್ 50%. ಸೊ ಇಶ್ಯೂ ಮಾಡಿದ್ರೆ ಅದಕ್ಕೆ ಯಾವ ಕ್ಯಾಪಿಟಲ್ ಅಂತ ಕರಿತೀವಿ? ಇಶ್ಯೂಡ್ ಕ್ಯಾಪಿಟಲ್, ನೀಡಿಕೆ ಬಂಡವಾಳ ಅಂತ. ಸೊ ಇಲ್ಲಿ 2 ಪಾಯಿಂಟ್ ಅದಾವ. ಫರ್ಮ್ ಈಸ್ ನಾಟ್ ಏಬಲ್ ಟು ಇಶ್ಯೂ ಎಂಟೈರ್ ಕ್ಯಾಪಿಟಲ್ ಟು ಪಬ್ಲಿಕ್. ಇನ್ಸ್ಟೆಡ್ ದೇ ಆರ್ ಇಶ್ಯೂಯಿಂಗ್ ಪಾರ್ಟ್ ಆಫ್ ಅ ಕ್ಯಾಪಿಟಲ್ ದಟ್ ಈಸ್ ಕನ್ಸಿಡರ್ ಆಸ್ ಅ ಇಶ್ಯೂಡ್ ಕ್ಯಾಪಿಟಲ್ ಅಂತ ನಾವಲ್ಲಿ ಕರಿತೀವಿ. ಸೊ ಕನ್ನಡದಾಗ ಏನು ಕೊಟ್ಟಾರೆ ನೋಡೋಣ. ಕಂಪನಿಯು ಎಲ್ಲ ಬಂಡವಾಳವನ್ನು ಸಾರ್ವಜನಿಕರಿಗೆ ವಂತಿಗೆ ನೀಡುವುದಿಲ್ಲ, ಅದರ ಬದಲಾಗಿ ಅದರಲ್ಲಿನ ಒಂದು ಭಾಗವನ್ನು ನೀಡುವುದು. ಇದಕ್ಕೆ ನಾವೇನಂತ ಕರಿತೀವಿ? ನೀಡಿಕೆ ಬಂಡವಾಳ ಅಂತ. ಸಿಂಪಲ್ ಆಗೈತೆ ನೋಡ್ರಿ. ಕಂಪ್ನಿದವರು ಒಟ್ಟು ಬಂಡವಾಳವನ್ನು ಸಾರ್ವಜನಿಕರಿಗೆ ಕೊಡೋದಿಲ್ಲ ಅಥವಾ ಕಲೆಕ್ಟ್ ಮಾಡೋದಿಲ್ಲ. ಸೊ ಅದರಲ್ಲಿ ಸ್ವಲ್ಪ ಭಾಗವನ್ನು ಅವ್ರು ಏನು ಮಾಡ್ತಾರೆ? ಸಾರ್ವಜನಿಕರಿಗೆ ಒದಗಿಸುತ್ತಾರೆ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಸಾರ್ವಜನಿಕರಿಂದ ಪಡೆಯುತ್ತಾರೆ. ಸೊ ಒಟ್ಟು ಬಂಡವಾಳದ ಭಾಗವನ್ನು ಸಾರ್ವಜನಿಕರಿಂದ ಪಡೆಯದೆ ಸ್ವಲ್ಪ ಭಾಗವನ್ನು ಸಾರ್ವಜನಿಕರಿಂದ ಪಡೆಯುವುದು, ಅದಕ್ಕೆ ಸಾರ್ವಜನಿಕರಿಗೆ ನೀಡೋದು. ಅದಕ್ಕೆ ನಾವೇನಂತ ಕರಿತೀವಿ? ಯಾವುದ್ರಿ? ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಇದು ಸೆಕೆಂಡ್ ಪಾಯಿಂಟ್. ನಾವು ದ ಥರ್ಡ್ ಒನ್ ಈಸ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಇಟ್ ಈಸ್ ಕ್ಲಿಯರ್ಲಿ ದ್ಯಾಟ್ ವಾಟ್ ಈಸ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್? ವಂತಿಗೆ ಬಂಡವಾಳ ಅಂತ ಕರಿತೀವಿ. ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಅಂದರೆ ಇದೆ ವಂತಿಗೆ ಬಂಡವಾಳ. So there is no guarantee that entire issued capital is subscribed or taken by the public. So it may be subscribed full or part of that part of issued capital is known as a subscribed capital. ನೋಡಿ ಪಾಯಿಂಟ್ ಏನೈತೆ ಅಂದರೆ, ಅಥರೈಸ್ಡ್ ಕ್ಯಾಪಿಟಲ್ ಒಳಗಿನ ಭಾಗವನ್ನು ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಆ ಇಶ್ಯೂಡ್ ಕ್ಯಾಪಿಟಲ್ ಒಳಗಿನ ಭಾಗವನ್ನು ನಾವೇನಂತ ಕರಿತೀವಿ? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಟ್ ಈಸ್ ವೆರಿ ಕ್ಲಿಯರ್. ಸೊ ಇಟ್ ಈಸ್ ನಾಟ್ ಗ್ಯಾರಂಟಿ ದ್ಯಾಟ್ ಎಂಟೈರ್ ಇಶ್ಯೂಡ್ ಕ್ಯಾಪಿಟಲ್ ಈಸ್ ಟೇಕನ್ ಬೈ ದ ಪಬ್ಲಿಕ್, so that the public may take full part or part of the issued capital. That is considered as a subscribed capital ಅಂತ. ಅಂದರೆ ಕಂಪ್ನಿದವರು ₹100 ಮಾರಾಕ್ತಾರೆ ಅಂದರೆ ಇಶ್ಯೂ ₹100 ಇಶ್ಯೂ ಮಾಡತ್ತಾರೆ ಅಂದರೆ ಅಷ್ಟು ಪಬ್ಲಿಕ್ ತೊಗೋತಾರೆ ಅಂತ ಗ್ಯಾರಂಟಿ ಇಲ್ಲ. ಅದರೊಳಗಿನ ಒಂದು ಭಾಗವನ್ನು ಏನು ಮಾಡ್ಬೋದು ರೀ? ಷೇರುದಾರರು ಪಬ್ಲಿಕ್ಕು ತೊಗೋತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ವಂತಿಗೆ ಬಂಡವಾಳ ಅಂತ ಕರಿತೀವಿ. ಸೊ ಏನಂತ ಕೊಟ್ಟಾರೆ? ನೀಡಿಕೆ ಬಂಡವಾಳದಲ್ಲಿನ ಒಟ್ಟು ಭಾಗವನ್ನು ಸಾರ್ವಜನಿಕರು ತೆಗೆದುಕೊಳ್ಳುವುದಿಲ್ಲ, ಅದರಲ್ಲಿ ಸ್ವಲ್ಪ ಕೊಳ್ಳುತ್ತಾರೆ. ಆ ಕೊಂಡ ಭಾಗವೇ ವಂತಿಗೆ ಬಂಡವಾಳ ಅಂತ ನಾವಲ್ಲಿ ಕರಿತೀವಿ. ಸೊ ಏನಂತ ಕ್ಲಿಯರ್ ಆಯ್ತು ಕೊಟ್ಟ ನೋಡಿ. ಇಶ್ಯೂಡ್ ಕ್ಯಾಪಿಟಲ್ ಒಳಗಿನ ಪಾರ್ಟ್ಗಿನ ನಾವು ಯಾವ ಕ್ಯಾಪಿಟಲ್ ಅಂತ ಕರಿತೀವಿ? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಸಾರ್ವಜನಿಕರಿಗೆ ಯಾವ ಬಂಡವಾಳವನ್ನು ನೀಡಿರ್ತೀವಿ ಆ ಬಂಡವಾಳದಲ್ಲಿನ ಒಂದು ಭಾಗವನ್ನು ನಾವೇನಂತ ಕರಿತೀವಿ? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ನೆನಪಿಟ್ಕೊರಿ, ಇಶ್ಯೂಡ್ ಕ್ಯಾಪಿಟಲ್ ಒಳಗಿನ ಪಾರ್ಟ್ಗೆನ ನಾವೇನಂತ ಕರಿತೀವಿ? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಯಾಕೆ ಇದನ್ನು ಕರಿಬೋದು ಅಂದರೆ, ಎಂಟೈರ್ ಅಮೌಂಟ್ ಈಸ್ ನಾಟ್ ಪರ್ಚೇಸ್ ಬೈ ದ ಪಬ್ಲಿಕ್, ಸೊ ದ ಪಾರ್ಟ್ ಆಫ್ ಇಶ್ಯೂಡ್ ಕ್ಯಾಪಿಟಲ್ ಈಸ್ ಪರ್ಚೇಸ್ ಬೈ ದ ಪಬ್ಲಿಕ್. ಸೊ ಪಬ್ಲಿಕ್ ಏನು ಮಾಡ್ತಾರೆ ಅಂದರೆ ಇಶ್ಯೂಡ್ ಕ್ಯಾಪಿಟಲ್ ಒಳಗಿನ ಒಂದು ಪಾರ್ಟನ್ನು ಅವ್ರು ಏನು ಮಾಡ್ತಾರೆ? ಪರ್ಚೇಸ್ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಅಪ್ ಕ್ಯಾಪಿಟಲ್, ಕರೆಯ ಬಂಡವಾಳ ಅಂತ ಕರಿತೀವಿ. ಸೊ ವಾಟ್ ಈಸ್ ಅ ಪಾಯಿಂಟ್? ಕಾಲ್ಡ್ ಅಪ್ ಕ್ಯಾಪಿಟಲ್, ಕರೆಯ ಬಂಡವಾಳ. ಸೊ ವಾಟ್ ಇಟ್ ಮೀನ್ಸ್? ಇಫ್ ದ ಕಂಪ್ನಿ ಕಲೆಕ್ಟ್ ಡ್ಯೂ ಅಮೌಂಟ್ ಫ್ರಮ್ ಶೇರ್ ಹೋಲ್ಡರ್ ಇನ್ ಇನ್ಸ್ಟಾಲ್ಮೆಂಟ್ at different level, instead once it is called up, whenever the firm need money they can call at any time from shareholder. It is called as called up capital because shareholder not give entire amount, only once at a time. ಏನು ಹೇಳ್ತಾರೆ ಅಂದ್ರೆ ಅವರು, firm is able to get the money, firm is able to get the money, that money is called as a remaining amount paid by the shareholder. ಸೊ ನೆನಪಿಟ್ಕೊಳ್ಳಿ, ಅಂದರೆ ಏನು ಹೇಳ್ತಾರೆ ಅವರು? ಫರ್ಮ್ ಈಸ್ ಏಬಲ್ ಟು ಕಾಲ್ ದ ಮನಿ at any time. That called money is given by whom?
public. So it is called as a called up capital. Take for example, X want to give 100 rupees, means his liability is 100 rupees, but he not paid the 100 rupees at a time. He gives some part of it, so he gives 50 rupees, and his liability is again 50 rupees. So what is called up capital is, firm can call this 50 rupees at any point of time. So that is called as a called up capital. Means what they try to say, that whenever the firm need the money, they will collect the remaining amount which is left by the shareholder. So that capital is called as a called up capital. ಏನು ಹೇಳ್ತಾರೆ ಅಂದ್ರೆ ಭಾಳ ಸಿಂಪಲ್ ಐತೆ. ಕರೆ ಬಂಡವಾಳ ಅಂದ್ರೆ ಷೇರುದಾರನಿಂದ ಬರಬೇಕಾಗಿರುವ ಬಂಡವಾಳ ಅಂದ್ರೆ ಏನ್ರಿ, ಷೇರುದಾರರು ಬಾಕಿ ಉಳಿಸಿಕೊಂಡಿರುವ ಬಂಡವಾಳಕ್ಕೆ ನಾವು ಏನಂತ ಕರಿತೀವಿ, ಕರೆಯ ಬಂಡವಾಳ ಅಂತ ಕರಿತೀವಿ. ಸೊ ಕರೆಯ ಬಂಡವಾಳ ಅಂತ ಕರಿಬೇಕಂದ್ರೆ ಷೇರುದಾರರು ಬಾಕಿ ಉಳಿಸ್ಕೊಂಡಿರ್ತಾರೆ. ಸೊ ಆ ಬಾಕಿ ಉಳಿಸಿರ್ತಕ್ಕಂಥ ಬಂಡವಾಳವನ್ನು ಕಂಪ್ನಿದವರು ಅವಶ್ಯಕತೆಗೆ ಅನುಗುಣವಾಗಿ ಏನು ಮಾಡ್ತಾರೆ, ಅವರಿಂದ ಪಡ್ಕೋತಾರೆ. ಇಲ್ಲಿ ಕೊಟ್ಟ ನೋಡಿ ಕಂಪ್ನಿಯಲ್ಲಿ, ಕಂಪನಿಯು ಬಂಡವಾಳ ಒಮ್ಮೆ ಪಡೆಯದೆ ಅವಶ್ಯಕತೆ ಇದ್ದಾಗ ಪಡೆಯುವುದು ಕರೆಯ ಬಂಡವಾಳವಾಗಿದೆ. ಕರೆ ಅಂದರೆ ಕಂಪ್ನಿದವ್ರು ಯಾವಾಗ ಕರೀತಾರೋ ಅವಾಗ ನೀವು ಶೇರ್ ಹೋಲ್ಡರ್ ಕೊಡಬೇಕು ರೊಕ್ಕನ, ಅದಕ್ಕೆ ನಾವು ಕರೆಯ ಬಂಡವಾಳ ಅಂತೀವಿ. ಸಾರಿ, ಇದಲ್ಲ, ದಸ್ ಫೋರ್ತ್ ಒನ್, ಕರೆಯ ಬಂಡವಾಳ ಅಂತ ನಾವಲ್ಲಿ ಕರಿತೀವಿ. ಸೊ ಕಂಪ್ನಿದವ್ರು ಯಾವಾಗ ಅವಶ್ಯಕತೆ ಐತಿ ಅವಾಗ ಕರಿಬೋದು, ಅದಕ್ಕೆ ನಾವು ಕರೆಯ ಬಂಡವಾಳ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, 100 ರೂಪಾಯಿ ಕೊಡಬೇಕಾಗಿರ್ತೈತಿ ಒಬ್ಬವ, ಅವ 50 ರೂಪಾಯಿ ಆಲ್ರೆಡಿ ಕೊಟ್ಟಿರ್ತಾನೆ. ಸೊ ಅವ್ನ ಲಯಬಿಲಿಟಿ ಇನ್ನೆಷ್ಟು ರೀ, 50 ರೂಪೀಸ್. ಇದನ್ನು ಯಾವಾಗ ಬೇಕಾದರೂ ಅವರು ಪಡ್ಕೋಬೋದು ಕಂಪ್ನಿದವ್ರು. ಇದಕ್ಕೆ ನಾವು ಏನಂತ ಕರಿತೀವಿ, ಕರೆಯ ಬಂಡವಾಳ ಅಂತ ಕರಿತೀವಿ. ಸಿಂಪಲ್, ವೆನ್ ಎವರ್ ಯು ಕಾಲ್ ದೇ ಕ್ಯಾನ್ ಗಿವ್ ದ ಮನಿ. ಯಾವಾಗ ಅವ್ರು ಕಾಲ್ ಮಾಡ್ತಾರೆ ಕಂಪ್ನಿದವರು, ಅವಾಗ ಶೇರ್ ಹೋಲ್ಡರ್ ರೊಕ್ಕ ಅವ್ರಿಗೆ ಕೊಡಬೇಕು. ಯಾಕೆ ಕೊಡಬೇಕು ಅಂದರೆ ಕಾರಣ ಇಷ್ಟೇ, ಅಲ್ಲಿ ಬಾಕಿ ಉಳಿಸ್ಕೊಂಡಿರ್ತಾರೆ ಅವರು. ಒಟ್ಟು ಒಮ್ಮೆ ಕೊಟ್ಬಿಟ್ರೆ ಅಂದರೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಬರೋಂಗೇ ಇಲ್ಲ ಶೇರ್ ಹೋಲ್ಡರ್. ಬಟ್ ಸಮ್ ಪೀಪಲ್ ಲೆಫ್ಟ್ ದ್ಯಾಟ್ ಮನಿ ಈಸ್ ಕಾಲ್ಡ್ ಆಸ್ ಅ ಕಾಲ್ಡ್ ಅಪ್ ಕ್ಯಾಪಿಟಲ್. ಕೆಲವೊಂದಿಷ್ಟು ಜನ ಆ ಹಣವನ್ನು ಉಳಿಸ್ಕೊಂಡಿರ್ತಾರೆ, ಅದಕ್ಕೆ ನಾವೇನಂತ ಕರಿತೀವಿ, ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಇದು ಫೋರ್ತ್ ಒನ್. ಆ್ಯಂಡ್ ಕಮಿಂಗ್ ಟು ದ ಫಿಫ್ತ್ ಒನ್, ಪೇಡ್ ಅಪ್ ಕ್ಯಾಪಿಟಲ್. ಪೇಡ್ ಅಪ್ ಕ್ಯಾಪಿಟಲ್ ಅಂದರೆ ಕೊಡುವ ಬಂಡವಾಳ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ಅ ಪೇಡ್ ಅಪ್ ಕ್ಯಾಪಿಟಲ್? ಇಟ್ ಈಸ್ ಅ ಪಾರ್ಟ್ ಆಫ್ ಕಾಲ್ಡ್ ಅಪ್ ಕ್ಯಾಪಿಟಲ್ ಆ್ಯಕ್ಚುಲಿ ಪೇಡ್ ಬೈ ದ ಶೇರ್ ಹೋಲ್ಡರ್. ಕರೆಯ ಬಂಡವಾಳದ ನೈಜ ಬಂಡವಾಳವೇ ಕೊಡುವ ಬಂಡವಾಳ ಅಂತ ಕರಿತೀವಿ. ಸೊ ಪಾರ್ಟ್ ಆಫ್ ಯಾವ ಕ್ಯಾಪಿಟಲ್ ರೀ ಇದು? ಕಾಲ್ಡ್ ಅಪ್ ಕ್ಯಾಪಿಟಲ್. ಏನು ನೀವು ಕರಿತೀರ ಪಬ್ಲಿಕ್ ಕಡೆಯಿಂದ ಅವ್ರು ಆ ರೊಕ್ಕ, ಅದರೊಳಗಿನ ಒಂದು ಭಾಗವನ್ನು ಏನಂತ ಕರಿತೀವಿ ನಾವು, ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಪೇಡ್ ಅಪ್ ಕ್ಯಾಪಿಟಲ್ ಈಸ್ ಪಾರ್ಟ್ ಆಫ್ ಕಾಲ್ಡ್ ಅಪ್ ಕ್ಯಾಪಿಟಲ್. ನೋಡಿ, ನೆನಪಿಟ್ಕೋದು ಭಾಳ ಸಿಂಪಲ್. ಫಸ್ಟ್ ಬರೋದು ಅಥರೈಸ್ ಕ್ಯಾಪಿಟಲ್, ಅಧಿಕಾರಯುತವಾದ ಬಂಡವಾಳ. ಸೊ ಅಥರೈಸ್ ಕ್ಯಾಪಿಟಲ್ ಒಳಗಿನ ಪಾರ್ಟನ್ನು ನಾವೇನಂತ ಕರಿತೀವಿ, ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ, ನೀಡಿಕೆಯ ಬಂಡವಾಳ. ಇಶ್ಯೂಡ್ ಕ್ಯಾಪಿಟಲ್ ಒಳಗಿನ ಪಾರ್ಟನ್ನು ನಾವೇನಂತ ಕರಿತೀವಿ, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಸಬ್ಸ್ಕ್ರೈಬ್ಡ್ ಒಳಗಿನ ಪಾರ್ಟನ್ನು ನಾವೇನಂತ ಕರಿತೀವಿ, ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಕಾಲ್ಡ್ ಅಪ್ ಒಳಗಿನ ಪಾರ್ಟನ್ನು ನಾವೇನಂತ ಕರಿತೀವಿ, ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ನೆನಪಿಟ್ಕೋದು ಭಾಳ ಈಜಿ. ಅಧಿಕಾರಯುತವಾದ ಬಂಡವಾಳದಲ್ಲಿನ ಭಾಗವನ್ನು ನೀಡಿಕೆ ಬಂಡವಾಳ ಅಂತ ಕರಿತೀವಿ. ನೀಡಿಕೆಯ ಬಂಡವಾಳದಲ್ಲಿನ ಭಾಗವನ್ನು ವಂತಿಗೆಯ ಬಂಡವಾಳ ಅಂತ ಕರಿತೀವಿ. ವಂತಿಗೆಯ ಒಳಗಿನ ಬಂಡವಾಳವನ್ನು ಕರೆಯ ಬಂಡವಾಳ ಅಂತ ಕರಿತೀವಿ. ಕರೆಯ ಬಂಡವಾಳದಲ್ಲಿನ ಭಾಗವನ್ನು ಏನಂತ ಕರಿತೀವಿ, ಕೊಡುವ ಬಂಡವಾಳ ಅಂತ ಕರಿತೀವಿ, ಪೇಡ್ ಅಪ್ ಕ್ಯಾಪಿಟಲ್ ಅಂತ. ಸೊ ಇದ್ರೊಳಗಿನ ಪಾರ್ಟ್ ಇದು, ಇದ್ರೊಳಗಿನ ಪಾರ್ಟ್ ಇದು, ಆಮೇಲೆ ಇದ್ರೊಳಗಿನ ಪಾರ್ಟ್ ಇದು. ಸೊ ಈ ರೀತಿ ಹೋಗುತ್ತದೆ. ಆಮೇಲೆ ಲಾಸ್ಟ್ ರಿಸರ್ವ್ ಕ್ಯಾಪಿಟಲ್, ಕಾಯ್ದಿಟ್ಟ ಬಂಡವಾಳ ಅಂತ ಕರಿತೀವಿ. ಸೊ ರಿಸರ್ವ್ ಕ್ಯಾಪಿಟಲ್ ಮೀನ್ಸ್ ಕಾಯ್ದಿಟ್ಟ ಬಂಡವಾಳ. ಸಮ್ಟೈಮ್ಸ್ ದ ಕಂಪ್ನಿ ಮೇ ಡಿಸೈಡ್ ಬೈ ಅ ಸ್ಪೆಷಲ್ ರೆಸಲ್ಯೂಷನ್ ನಾಟ್ ಟು ಕಾಲ್ ಪಾರ್ಟ್ ಆಫ್ ಇಟ್ಸ್ ಅನ್ಕಾಲ್ಡ್ ಕ್ಯಾಪಿಟಲ್ ಎಕ್ಸೆಪ್ಟ್ ಆನ್ ವೈಂಡಿಂಗ್ ಅಪ್ ಆಫ್ ಅ ಕಂಪ್ನಿ. ದಟ್ ಪಾರ್ಟ್ ಆಫ್ ಅನ್ಕಾಲ್ಡ್ ಕ್ಯಾಪಿಟಲ್ which is reserved till the winding up of company is called as a reserve capital. This is done to inspire the confidence of a creditor. ನೋಡ್ರಿ ಏನು ಹೇಳ್ತಾರೆ ಅಂದ್ರೆ ಅವರು, ರಿಸರ್ವ್ ಕ್ಯಾಪಿಟಲ್ ಅಂದ್ರೆ ಕಾಲ್ಡ್ ಅಪ್ ಕ್ಯಾಪಿಟಲ್ ಮಾಡಬೇಕಾಗಿರ್ತೈತೆ ಕಂಪ್ನಿದವ್ರು. ಯಾರ ಕಡೆಯಿಂದ? ಶೇರ್ ಹೋಲ್ಡರ್ ಕಡೆಯಿಂದ. ಸೊ ಆ ಕ್ಯಾಪಿಟಲನ್ನು ಕಂಪ್ನಿದವ್ರು ತೊಗೊಳಂಗೇ ಇಲ್ಲ. ಎಲ್ಲಿ ತನಕ ತೊಗೊಳಂಗಿಲ್ಲ ಅಂದರೆ ಕಂಪ್ನಿ ಕ್ಲೋಸ್ ಆಗೋ ತನಕ. ಸೊ ದಟ್ ಕ್ಯಾಪಿಟಲ್ ಈಸ್ ಕಾಲ್ಡ್ ಆಸ್ ಅ ರಿಸರ್ವ್. ಅಂದರೆ ಪಾಯಿಂಟ್ ಏನು ಅಂದರೆ ಇಲ್ಲಿ, ಫರ್ಮ್ ಈಸ್ ನಾಟ್ ಏಬಲ್ ಟು ಗೆಟ್ ದ ಮನಿ ಫ್ರಾಮ್ ಶೇರ್ ಹೋಲ್ಡರ್. ದಟ್ ಕಾಲ್ಡ್ ಅಪ್ ಕ್ಯಾಪಿಟಲ್ ಈಸ್ ರಿಸರ್ವ್ ಅಂಟಿಲ್ ದ ವೈಂಡಿಂಗ್ ಅಪ್ ಆಫ್ ಅ ಕಂಪ್ನಿ. ಸೊ ದಟ್ ಕನ್ಸಿಡರ್ ಆಸ್ ಅ ರಿಸರ್ವ್ ಕ್ಯಾಪಿಟಲ್. ಅಂದರೆ ಏನು ಹೇಳ್ತಾರೆ ಅವರು, ಷೇರುದಾರರಿಂದ ಬರಬೇಕಾಗಿರುವ ಬಂಡವಾಳವನ್ನು ಕಂಪ್ನಿಯು ಕೊನೆಗೊಳ್ಳುವವರೆಗೂ ಅವರು ಷೇರುದಾರರಿಂದ ಪಡೆಯುವುದಿಲ್ಲ.
ಯಾಕೆಂದರೆ ಕಂಪ್ನಿ ಕೊನೆಗೊಳ್ಳುವವರೆಗೂ ಅವರು ಆ ಹಣವನ್ನು ಏನು ಮಾಡ್ತಾರೆ, ಕಾಯ್ದಿರ್ತಾರೆ. ಯಾರ ಕಡೆಯಿಂದ ಬರಬೇಕಾಗಿರೋದ್ರಿ, ಶೇರ್ ಹೋಲ್ಡರ್ ಕಡೆಯಿಂದ ಬರಬೇಕಾಗಿರೋದನ್ನು ಕಾಯ್ದಿರ್ತಾರೆ ಅವರು ಫ್ಯೂಚರ್ ಸಲುವಾಗಿ. ಅದಕ್ಕೆ ನಾವು ಏನಂತ ಕರಿತೀವಿ, ರಿಸರ್ವ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಕ್ಲಿಯರಾಗಿ ಕೊಟ್ಟಾರೆ ನೋಡಿ ಅವರು. ಕಂಪ್ನಿಯು ಕೆಲವು ಸಾರಿ ಗೊತ್ತುವಳಿ ಮೂಲಕ ಬಾಕಿ ಬಂಡವಾಳವನ್ನು ಪಡೆಯೋದಿಲ್ಲ. ಅಂದರೆ ಯಾರ ಕಡೆಯಿಂದ ಬರಬೇಕಾಗಿರ್ತೈತೆ ಇದು, ಷೇರುದಾರರ ಕಡೆಯಿಂದ ಬರಬೇಕಾಗಿರೋದನ್ನು ವಿಶೇಷ ಗೊತ್ತುವಳಿ ಮುಖ ಪಡೆಯೋದಿಲ್ಲ. ಅದರ ಬದಲಾಗಿ ಕಂಪ್ನಿ ಕೊನೆಗೊಳ್ಳುವ ಹೊರತಾಗಿ ಆ ಬಾಕಿ ಉಳಿದ ಬಂಡವಾಳವನ್ನು ಕಂಪ್ನಿ ಕೊನೆಗೊಳ್ಳುವವರೆಗೂ ಕಾಯ್ದಿಡಲಾಗುತ್ತದೆ. ಏಕೆಂದರೆ ಸಾಲ ಒದಗಿಸುವ ನಂಬಿಕೆಯನ್ನು ಉಳಿಸಬೇಕಾಗಿರುತ್ತೆ ಅದರ ಸಲುವಾಗಿ. ಸೊ ಇದ್ರ ಪಾಯಿಂಟ್ ಏನು ಅಂದರೆ, ವಾಟ್ ಈಸ್ ದ ಪಾಯಿಂಟ್ ಆಫ್ ರಿಸರ್ವ್ ಕ್ಯಾಪಿಟಲ್? ದ ಅಮೌಂಟ್ ವಿಚ್ ಈಸ್ ಕೆಪ್ಟ್ ಆ್ಯಸ್ ಅ ರಿಸರ್ವ್. ಸೊ ಬಂಡವಾಳವನ್ನು ಕಾಯ್ದಿಡೋದು. ಯಾವ ಬಂಡವಾಳ ರೀ ಇದು? ಕಾಲ್ಡ್ ಅಪ್ ಕ್ಯಾಪಿಟಲ್. ಸೊ ಬರಬೇಕಾಗಿರ್ತದೆ ಯಾರ ಕಡೆಯಿಂದ? ಶೇರ್ ಹೋಲ್ಡರ್ ಕಡೆಯಿಂದ. ಸೊ ಆ ಕಾಲ್ಡ್ ಅಪ್ ಕ್ಯಾಪಿಟಲನ್ನು ರಿಸರ್ವ್ ಆಗಿ ತೆಗೆದಿರ್ತಾರೆ. ಸೊ ವೈ ದ ರಿಸರ್ವ್ ಈಸ್ ಇಂಪಾರ್ಟೆಂಟ್? ಬಿಕಾಸ್ ಟು ಮೀಟ್ ದ ಫ್ಯೂಚರ್ ಆಬ್ಲಿಗೇಷನ್. ಭವಿಷ್ಯದಲ್ಲಿ ಕಂಪ್ನಿ ಕ್ಲೋಸ್ ಆಯಿತು ಅಂದ್ರೆ ಆ ಕಂಪ್ನಿ ಕ್ಲೋಸ್ ಆದಾಗ ಈ ರಿಸರ್ವ್ ಅಮೌಂಟನ್ನು ನಾವು ಯೂಸ್ ಮಾಡ್ಬೋದು. ಸೊ ಅದ್ರ ಸಲುವಾಗಿ ಕಂಪ್ನಿದವರು ಕ್ಯಾಪಿಟಲನ್ನು ತೆಗೆದಿರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಅ ರಿಸರ್ವ್ ಕ್ಯಾಪಿಟಲ್ ಅಂತ ನಾವಲ್ಲಿ ಕರಿತೀವಿ. ಸೊ ದೀಸ್ ಆರ್ ಆಲ್ 6 ಕ್ಯಾಪಿಟಲ್ ವಿಚ್ ವಿ ಎಕ್ಸ್ಪ್ಲೇನ್. ಓಕೆ, ಸೊ ಫಸ್ಟ್ ಒನ್ ಕ್ಯಾಪಿಟಲ್. ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ನೋಡಿದ್ದೀವಿ? ಕ್ಯಾಪಿಟಲ್ ಆಫ್ ಅ ಕಂಪ್ನಿ. ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಅಂದರೆ ಏನು ರೀ? ದ ಕ್ಯಾಪಿಟಲ್ ವಿಚ್ ಈಸ್ ಇಶ್ಯೂಡ್ ಬೈ ದ ಶೇರ್ ಹೋಲ್ಡರ್. ಶೇರ್ ಹೋಲ್ಡರ್ ಕಡೆಯಿಂದ ಇಶ್ಯೂ ಆಯಿತು ಅಂದ್ರೆ ಅದಕ್ಕೆ ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಅಂತ ಕರಿತೀವಿ. ಕಂಪ್ನಿ ಬಂಡವಾಳ. ಅದರಲ್ಲಿ ಫಸ್ಟ್ನೇದು ಅಥರೈಸ್ ಕ್ಯಾಪಿಟಲ್. ಅಥರೈಸ್ ಕ್ಯಾಪಿಟಲ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು. ಅಥರೈಸ್ ಕ್ಯಾಪಿಟಲ್ ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಶೇರ್ ಹೋಲ್ಡರ್ ಕಡೆಯಿಂದ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ಅಥರೈಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಎರಡನೇದು ಇಶ್ಯೂಡ್ ಕ್ಯಾಪಿಟಲ್. ಆ ಅಥರೈಸ್ ಕ್ಯಾಪಿಟಲ್ ಒಳಗಿನ ಒಂದು ಪಾರ್ಟನ್ನು ನಾವು ಪಬ್ಲಿಕ್ ಕಡೆಯಿಂದ ತೊಗೊಂಡ್ರೆ ಅದಕ್ಕೆ ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಆಮೇಲೆ ಮೂರನೇದು ಸಬ್ಸ್ಕ್ರೈಬ್ ಕ್ಯಾಪಿಟಲ್. ಆ ಇಶ್ಯೂಡ್ ಕ್ಯಾಪಿಟಲ್ ಒಳಗಿನ ಒಂದು ಪಾರ್ಟನ್ನು ನಾವು ಶೇರ್ ಹೋಲ್ಡರ್ ಕಡೆಯಿಂದ ತೊಗೊಂಡ್ರೆ ಅದಕ್ಕೆ ಸಬ್ಸ್ಕ್ರೈಬ್ಡ್ ಅಂತ ಕರಿತೀವಿ, ವಂತಿಗೆಯ ಬಂಡವಾಳ. ನೆಕ್ಸ್ಟ್ ಆ ಸಬ್ಸ್ಕ್ರೈಬ್ಡ್ ಒಳಗಿನ ಪಾರ್ಟನ್ನು ನಾವು ತೊಗೊಂಡ್ರೆ ಏನಂತ ಕರಿತೀವಿ? ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಯಾಕಂದರೆ ಶೇರ್ ಹೋಲ್ಡರು ಸಮ್ ಅಮೌಂಟನ್ನು ಉಳಿಸ್ಕೊಂಡಿರ್ತಾರೆ, ಒಟ್ಟು ಹಣವನ್ನು ಕೊಟ್ಟಿರೋಂಗಿಲ್ಲ. ಸೊ ಆ ಉಳಿದ ಹಣವನ್ನು ಪಡೆಯಲಿಕ್ಕೆ ಅಧಿಕಾರ ಇರ್ತದೆ ಕಂಪ್ನಿಯವರು, ಅದಕ್ಕೆ ಕಾಲ್ಡ್ ಅಪ್ ಅಂತೀವಿ. ಸೊ ಆ ಕಾಲ್ಡ್ ಅಪ್ ಕ್ಯಾಪಿಟಲ್ ಹೋಗಿನ ಒಂದು ಭಾಗವನ್ನು ನಾವು ಕೊಟ್ಟರೆ ಅದಕ್ಕೆ ಏನಂತ ಕನ್ಸಿಡರ್ ಮಾಡ್ತೀವಿ? ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೀವಿ. ಆಮೇಲೆ ಆ ಪೇಡ್ ಅಪ್ ಕ್ಯಾಪಿಟಲ್ ಒಳಗಿನ ಹಣವನ್ನು ರಿಸರ್ವ್ ಆಗಿ ತೆಗೆದಿಟ್ಟಿರ್ತೀವಿ ನಾವು ಫ್ಯೂಚರ್ ಒಳಗೆ ಆಬ್ಲಿಗೇಷನ್ ಸಲುವಾಗಿ. ಅದಕ್ಕೆ ನಾವು ಏನಂತ ಕರಿತೀವಿ? ರಿಸರ್ವ್ ಕ್ಯಾಪಿಟಲ್ ಅಂತ ಕರಿತೀವಿ, ಕಾಯ್ದಿಟ್ಟ ಬಂಡವಾಳ. ಸೊ ದಿಸ್ ಈಸ್ ಆಲ್ ಅಬೌಟ್ share capital and types of share capital. So remaining part will be explained in next class. Thanks for watching the video.